ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ನಾನು ರಾಜಗೌಡ ಮಾತಾಡ್ತಾ ಇರೋದು. ವಿಷಯ ಇಷ್ಟೇ, ಅಭಿಮಾನ್ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ, 10 ಗುಂಟೆ ಜಾಗದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ನಿಮಗೆ ಗೊತ್ತು, 2017ರಿಂದ 2024ರವರೆಗೆ ಎಲ್ಲ ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ದೀವಿ ಸಮಸ್ಯೆ ಬಗೆಹರಿಸಿ ಅಂತ. ಇಲ್ಲಿವರೆಗೂ ಸಮಸ್ಯೆ ಬಗೆಹರಿದಿಲ್ಲ. 2 ಬಾರಿ ಹೈಕೋರ್ಟ್ ಮೆಟ್ಲತ್ತಿದ್ದೀವಿ. ಕಳೆದ ಬಾರಿ PIL ಹಾಕ್ಕೊಂಡ್ವಿ. PIL ಹೈಕೋರ್ಟ್ ವಜಾ ಮಾಡ್ತು. PIL ಒಪ್ಕೊಳ್ಳೋಕ್ಕಾಗೋದಿಲ್ಲ, ನಾವು ಕಲಾವಿದರ ಬಗ್ಗೆ, ಜಾಗದ ಬಗ್ಗೆ ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ಟು ತಿರ್ಗಾ ಪುನಃ ನಮ್ಮ ಅರ್ಜಿ ವಜಾ ಮಾಡಿ ಒಂದು ಆದೇಶ ಹೊರಡಿಸ್ತು. ನಾವು 2 ಬಾರಿ ಹೋಗಿದ್ದು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ವಾರ್ತಾ ಪ್ರಸಾರ ಇಲಾಖೆ ವಿಷ್ಣು ಪ್ರತಿಷ್ಠಾನಕ್ಕೆ ನಾವು ಸಲ್ಲಿಸಿದ್ದೀವಿ. ಮತ್ತು ಕೆಲವು ಹಿರಿಯ ವಕೀಲರ ಒಂದು ಸಲಹೆ ತಗೊಂಡು ನಾನು ರಿಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಕೆಲವು ಹಿರಿಯ ವಕೀಲರ ಸಲಹೆ ಮತ್ತು ಜಿಲ್ಲಾಧಿಕಾರಿಗಳ ಸಲಹೆ ಮತ್ತು ಕೆಲವು ಹಿರಿಯ ನಾವು ಸಲಹೆ ತಗೊಂಡು ನಾವು ಆ ರಿಟ್ಟು ಹಾಕೋದನ್ನ ಬಿಟ್ಟು ನಾವು ಸರ್ಕಾರದ ಹತ್ರನೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದಾಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ನಾವೆಲ್ಲ ವಿಷಯನ ತಿಳಿಸಿದ್ದೀವಿ. ನೀವು ಏನಾದರೂ ಅಕಸ್ಮಾತ್ 10 ಗುಂಟೆ ದಾನವಾಗಿ ಕೊಡೋಕ್ಕಾಗಲ್ಲ, ನಿಮ್ಮ ಒಂದು ಏನಾದ್ರು ಕಾನೂನು ತೊಡಕಿದ್ರೆ ನೀವು 10 ಗುಂಟೆ ಜಾಗಕ್ಕೆ ಅಭಿಮಾನಿ ಸಂಘಟನೆಗಳೇ ವೆಚ್ಚ ಭರಿಸ್ತೀವಿ, ಇದಕ್ಕೆ ಸೂಕ್ತ ಒಂದು ತೀರ್ಮಾನ ತಗೊಂಡು ಸಭೆ ಕರೀರಿ ಅಂದಾಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಎಲ್ಲ ಇಲಾಖೆಗೂ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೂ ನಾನು ತಿಳಿಸಿದ್ದೀನಿ. ಇದ್ರ ಬಗ್ಗೆ ನೀವು ಒಂದು ಸೂಕ್ತ ತೀರ್ಮಾನ ತಗೊಬೇಕು. 15 ವರ್ಷ ಆಗಿದೆ. ಒಂದು ಅಭಿಮಾನ್ ಸ್ಟುಡಿಯೋದು ಪುಣ್ಯಭೂಮಿ ವಿಷ್ಣುವರ್ಧನ್ ಅವ್ರದ್ದು ಸಮಸ್ಯೆ ಬಗೆಹರಿಸ್ತಾನೆ. ಒಂದು ಅಭಿಮಾನಿಗಳಿಗೆ ಒಂದು ಪೂಜೆ ವರ್ಷದ 2 ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಕ್ಕೆ ಅದಕ್ಕೇನಾದರೂ ಒಂದು ತೀರ್ಮಾನ ಕೊಡಿ ಅಂತ ನಾನು ಸರ್ಕಾರದ ಮತ್ತು ಸ್ಟುಡಿಯೋ ಮಾಲೀಕರಿಗೆ ನಾನು ಬೇಡಿಕೆ ಇಟ್ಟಿದ್ದೀನಿ. ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಅಹವಾಲನ್ನು ಸ್ವೀಕರಿಸಿ ಆಗಸ್ಟ್ 21, 2024ರಂದು ಸಭೆ ಕರೆದಿದ್ದಾರೆ. ಕಂದಾಯ ಭವನ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು, ಎಲ್ಲ ಇಲಾಖೆ ಇರ್ಬೋದು, ಸ್ಟುಡಿಯೋ ಮಾಲೀಕರಿರ್ಬೋದು, ನಮ್ಮ VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್ ಸದಸ್ಯರುಗಳು ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಮನೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಈ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ತೀರ್ಮಾನವನ್ನು ಒಂದು ತಿಳಿಸ್ಬೇಕಾಗಿ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ತಮ್ಮ ವಿನಂತಿ ಮಾಡ್ಕೋತೀನಿ. ಹಾಗೆ ಈ ಸಭೆ ಆಯೋಜನೆ ಮಾಡಿದ ಜಿಲ್ಲಾಧಿಕಾರಿಗಳು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಾಳೆ ಏನು 21/8/2024ರಂದು ಬೆಳಿಗ್ಗೆ 9ರಿಂದ 10 ಗಂಟೆ ಈ ಸಭೆ ಕರೆದಿದ್ದಾರೆ. ಆ ಸಭೆಗೆ ನಾವು ಭಾಗವಹಿಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಒಂದು ಸೂಕ್ತ ಒಂದು ತೀರ್ಮಾನ ಸರ್ಕಾರ, ಸ್ಟುಡಿಯೋ ಮಾಲೀಕರು ತಗೊಳ್ಳಿ ಅಂತ ನಾವು ಹೇಳ್ತೀವಿ. 10 ಗುಂಟೆ ಜಾಗಕ್ಕೆ ದಾನ ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಭಿಮಾನಿ ಸಂಘಟನೆಗಳು ವೆಚ್ಚ ಭರಿಸೋಕ್ಕೆ ರೆಡಿ ಇದ್ದಾರೆ. ಇದಕ್ಕೆ ಸೂಕ್ತ ಒಂದು ಕ್ರಮ ತಗೋಬೇಕು ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.